ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ನಡೀತಾ ಇದೆ. ವಿಶ್ವಮಾನವ, ಈ ನಾಡಿನ ನೇತಾರ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಭಾಳಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹೋರಾಟಗಾರರಿಗೆ, ಹಿರಿಯ ಹೋರಾಟಗಾರರಿಗೆ ಪ್ರಶಸ್ತಿ ಪ್ರದಾನ ಸಹ ನಡೀತಾ ಇದೆ. ಭಾಳ ಸಂತೋಷ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತಿನ ಯುವಕರಿಗೆ ಭಾಳ ಮುಖ್ಯವಾಗಿ ಇವತ್ತಿನ ಯುವಕರು ಬಾಬಾ ಸಾಹೇಬರ ಬಗ್ಗೆ ತಿಳ್ಕೋಬೇಕಾಗಿದೆ. ಏನಿವತ್ತು ಸಮಾಜದ ಬದಲಾವಣೆಗಳಿಗೆ ಏನಾಗ್ತಾ ಇದೆ, ಇವತ್ತಿನ ಸಂವಿಧಾನದ ಬಗ್ಗೆ ಏನೆಲ್ಲ ಚರ್ಚೆಗಳು ನಡೀತಾ ಇದೆ, ಸಂವಿಧಾನ ಈ ದೇಶಕ್ಕೆ ಬಹಳ ಮುಖ್ಯ ಇದೆ. ಸಂವಿಧಾನದ ವಿಚಾರಗಳನ್ನು ಇವತ್ತಿನ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಸರ್ಕಾರನೇ ಆಯೋಜನೆ ಮಾಡಬೇಕು. ಏನಿವತ್ತೇನು ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ರ ಹೆಸರನ್ನು ಹೇಳಿಕೊಂಡು ಇವತ್ತಲ್ಲ 75 ವರ್ಷಗಳಿಂದಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಕಾಂಗ್ರೆಸ್ ಸರ್ಕಾರ ಅಚ್ಚುಕಟ್ಟಾಗಿ ಸರ್ಕಾರ ನಡೆಸಿಕೊಂಡು ಬರ್ತಾ ಇದೆ. ಇವತ್ತು ದಲಿತರ ಓಟಿಂದಲೇ ಸರ್ಕಾರ ಉಳಿದಿರೋದು, ದಲಿತರ ಓಟಿಂದಲೇ ಇವತ್ತು ಏನು ತಳಪಾಯ ಹಾಕಿರುವಂಥ ಈ ಕಾಂಗ್ರೆಸ್ ಸರ್ಕಾರ ದಲಿತ ಮುಖ್ಯಮಂತ್ರಿಯನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಭಾಳಷ್ಟು ಹೋರಾಟಗಳನ್ನು ಸಹ ಹಮ್ಮಿಕೊಂಡಿದ್ವಿ. ದಲಿತ ಮುಖ್ಯಮಂತ್ರಿ ಮಾಡಲೇಬೇಕನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪರಿಚಯ ನಾನು ನಾಗರತ್ನ, ಡಾಕ್ಟರ್ BR ಅಂಬೇಡ್ಕರ್ ರಥ ಸೇನೆಯ ರಾಜ್ಯಾಧ್ಯಕ್ಷರಾಗಿ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತೇನೆ.